ಕಳೆದ ವಾರ ಪೂರ್ತಿ ತಾಲೂಕೆ ಶಿವಕುಮಾರ್ ಅವರು 3 ದಿವಸ ಸತತವಾಗಿ ಚನ್ನಪಟ್ಟಣದಲ್ಲಿ ಜನಸ್ಪಂದನ ಅನ್ನುವ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಜನಸ್ಪಂದನ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ಬರ್ತಕ್ಕಂಥ ಉಪಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಸರ್ಕಾರಿ ಸಂತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಿರ್ದಿಷ್ಟವಾದಂಥ ಸರ್ಕಾರಿ ಯೋಜನೆಗಳಿದೆ, ಗೊತ್ತು ಗುರಿ ಇದೆ. ಉಪಚುನಾವಣೆಗೆ ಮತದಾರರಿಗೆ ಆಸೆ ಆಮಿಷವನ್ನ ತೋರಿಸ್ತಾ ಇಡೀ ಸರ್ಕಾರಿ ಯಂತ್ರವನ್ನ ದುರುಪಯೋಗ ಪಡಿಸ್ಕೊಂಡು ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನ ಚನ್ನಪಟ್ಟಣಕ್ಕೆ ಕರ್ಕೊಂಡು ಬಂದು ಅಧಿಕಾರಿಗಳಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿ ಮತದಾರ ಮನೆಗಳಿಗೆ ಕರಪತ್ರವನ್ನು ಹಂಚಿ ಇದು ಒಂದು ರೀತಿಯ ಉಪಚುನಾವಣೆಯನ್ನ ಗೆಲ್ಲಬೇಕು ಅಂತೇಳಿ ಜನಗಳನ್ನ ಬಹಳ ಆಸೆಗಳನ್ನ ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮ. ಒಂದು ಕಳೆದ ಒಂದು ಕಾಲು ವರ್ಷದ ಅವಧಿಯಲ್ಲಿ ಸರ್ಕಾರ ಸಾರ್ವಜನಿಕರಿಗೆ ಏನಾದ್ರು ಪ್ರೋಗ್ರಾಮ್ಗಳನ್ನು ಹಾಕೊಂಡಿದ್ರೆ ಆ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದ್ರ ಬಗ್ಗೆ ಅವರು ಗಮನ ವಹಿಸಬೇಕಾಗಿತ್ತು. ಈ ಸರ್ಕಾರದಲ್ಲಿ ಒಂದು ವರ್ಷದಲ್ಲಿ ಒಂದು ದಿವಸನೂ ಅವರು ಚನ್ನಪಟ್ಟಣಕ್ಕೆ ಬರ್ದೇನೆ ಈಗ ಉಪಚುನಾವಣೆ ಉದ್ದೇಶ ಇಟ್ಕೊಂಡು ಭಾವನಾತ್ಮಕವಾಗಿ ಚನ್ನಪಟ್ಟಣ ಖಾಲಿ ಇದೆ, ಚನ್ನಪಟ್ಟಣ ನಾನು ಮನೆ ಮಗ ಅಂತೇಳಿ ಸುಳ್ಳಿನ ಕಂತೆಯನ್ನ ಜನಗಳ ಮುಂದೆ ಇಡ್ತಾ ಇದ್ದಾರೆ. ಒಂದು ಬಹಳ ವಿಶೇಷವಾಗಿ ಚನ್ನಪಟ್ಟಣಕ್ಕೆ ಅವ್ರ ಆಕರ್ಷಣೆ ಏನಪ್ಪಾ ಅಂತಂದ್ರೆ ಮನೆಗಳನ್ನ ಕೊಡ್ತೀವಿ, ಜನಗಳಿಗೆ ನಿವೇಶನಗಳನ್ನ ಕೊಡ್ತೀವಿ ಚನ್ನಪಟ್ಟಣದಲ್ಲಿ ಅಂತೇಳಿ. ಚನ್ನಪಟ್ಟಣ ಗ್ರಾಮೀಣ ಪ್ರದೇಶದಲ್ಲಿ ನಿವೇಶನಗಳ ಕೊರತೆ ಯಾವುದು ನನಗೆ ಕಂಡು ಬಂದಂಗೆ ಯಾವುದೂ ಇಲ್ಲ. ಚನ್ನಪಟ್ಟಣ ನಗರದಲ್ಲಿ ಒಂದಷ್ಟು ನಿವೇಶನಗಳ ಕೊರತೆ ಇದೆ. ಚನ್ನಪಟ್ಟಣ ಒಂದೇ ಅಲ್ಲ, ಎಲ್ಲ ಭಾರತದ ಅಥವಾ ರಾಜ್ಯದ ಎಲ್ಲ ನಗರಗಳಲ್ಲೂ ಆ ಸಮಸ್ಯೆ ಯಾವಾಗಲೂ ಇದ್ದೇ ಇರ್ತದೆ. ಆದರೆ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಅದನ್ನ ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು 3 ತಿಂಗಳು ಉಪಚುನಾವಣೆ ಮೊದಲು ನಡೀತಕ್ಕಂಥ ಕೆಲಸ ಅಲ್ಲ. ಅದರದೇ ಆದಂಥ ಪ್ರಕ್ರಿಯೆ ನಡೀತದೆ. ಫಲಾನುಭವಿಗಳನ್ನು ಗುರುತು ಮಾಡಬೇಕು, ನಿರಾಶ್ರಿತರ ಪಟ್ಟಿ ಆಗಬೇಕು, ನಿರಾಶ್ರಿತರ ಆದಮೇಲೆ ಅವ್ರು ಯಾರ್ಯಾರು ಏನು ನಿಜವಾದಂಥ ಅದು ಸ್ಕೂಟ್ನಿ ಆಗಬೇಕು, ಆಮೇಲೆ ಜಮೀನು ತೆಗಿಬೇಕು. ಆಮೇಲೆ ಚನ್ನಪಟ್ಟಣ ಸುತ್ತಮುತ್ತ ಯಾವುದು ಸರ್ಕಾರಿ ಜಮೀನುಗಳು ಇಲ್ಲ, ಖಾಸಗಿಯವರಿಂದನೇ ಪಡಿಬೇಕು. ಚನ್ನಪಟ್ಟಣ ಬೆಂಗಳೂರು ಅಷ್ಟೇ ಕಾಸ್ಟ್ಲಿ ಜಮೀನು, ಪರವಾಗಿಲ್ಲ ಕಡ್ಲಿ, ನಿರಾಶ್ರಿತರು ಯಾರು ಇರಬಾರ್ದು, ಕೊಡಬೇಕು ನಿಜ. ಆದರೆ ಚುನಾವಣೆಗೆ 2-3 ತಿಂಗಳಲ್ಲಿ ಅದು ಆಗ್ತಕ್ಕಂಥ ಕೆಲಸ ಅಲ್ಲ. ಅವ್ರ ಹಿಂದೆ ಏನು ಇದರಲ್ಲಿ ಮಾಗಡಿನಲ್ಲಿ ರಾಮನಗರದಲ್ಲಿ ಕೂಪನ್ ಕೊಟ್ಟು ಚುನಾವಣೆ ಗೆದ್ದರು, ಆ ರೀತಿ ಇದನ್ನು ಕೂಡ ಜನಗಳಿಗೆ ಆಸೆ ತೋರಿಸಿ ಅವ್ರನ್ನ ಆಮಿಷಕ್ಕೆ ಒಳಪಡಿಸಿ ಅವ್ರ ಹತ್ರ ಮಾಹಿತಿ ಸಂಗ್ರಹಣೆ ಮಾಡಿಕೊಂಡು ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡು ಮುಂದೆ ಅವರು ಇತರ ಸರ್ಕಾರಿ ಯಂತ್ರವನ್ನ ದುರುಪಯೋಗ ಪಡಿಸ್ಕೊಂಡು ಚುನಾವಣಾ ದೃಷ್ಟಿಯಿಂದ ಜನಸ್ಪಂದನ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಪ್ರೋಟೋಕಾಲ್ ಇಲ್ಲ, ಸರ್ಕಾರಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿಲ್ಲ, ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿಗಳಿಲ್ಲ, ಸಂಬಂಧಪಟ್ಟಿರಲ್ಲ, ಎಲ್ಲ ಇಬ್ಬರ ಒನ್ ಮ್ಯಾನ್ ಶೋ ತರ. ಇಲ್ಲಿ ಯಾವುದೇ ಸರ್ಕಾರಿ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಈಗ ಯಾವ್ದಾದ್ರು ಸರ್ಕಾರಿ ಕಾರ್ಯಕ್ರಮ ಆದ್ರೆ ಪ್ರೋಟೋಕಾಲ್ ಪ್ರಕಾರ ನಮ್ಮ MP ಅವರು ಇರ್ಬೇಕಾಗಿತ್ತು, ನಾವಿರ್ಬೇಕಾಗಿತ್ತು, ಜನಪ್ರತಿನಿಧಿಗಳು ಇರ್ಬೇಕಾಗಿತ್ತು, ಚುನಾಯಿತ ಜನಪ್ರತಿನಿಧಿಗಳು ಯಾರೇ ಆಗಲಿ ಅವರೆಲ್ಲ ಇರ್ಬೇಕಾಗಿತ್ತು, ನಗರಸಭೆಗೆ ಬಂದು ನಗರಸಭಾ ಸದಸ್ಯರು ಇರ್ಬೇಕಾಗಿತ್ತು. ಅದು ಯಾವುದೂ ಇಲ್ಲ. ಇವ್ರು ಇಷ್ಟ ಬಂದಂಗೆ ಇದನ್ನ ಒಂದ್ ರೀತಿಯ ನಾನು ಮೊದಲೇ ಹೇಳಿದಾಗೆ ಸರ್ಕಾರಿ ಯಂತ್ರವನ್ನ ಸ್ವಂತ ಸೊತ್ತಾಗಿ ಮಾಡಿಕೊಂಡು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇರ್ಲಿ, ಒಂದು ಅವರ ಒಟ್ಟಾರೆ ಪ್ರಚಾರದಲ್ಲಿ ಅವರೇ ಹೇಳ್ತಾರೆ 7-8 ಸಾವಿರ ಅರ್ಜಿ ಬಂದಿವೆ ಅಂತ. ಬಹಳ ಬಹುತೇಕ ಅರ್ಜಿಗಳು ವೃದ್ಧಾಪ್ಯ ವೇತನ ಸರಿಯಾಗಿ ಬರ್ತಾ ಇಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ಒಂದು ರೀತಿಯ ದಿನನಿತ್ಯದ ಏನು ಜನಸಾಮಾನ್ಯರ ತೊಡಕುಗಳೇನಿದೆ ಅದನ್ನ ಅವರು ಸರ್ಕಾರಿ ಅಧಿಕಾರಿಗಳ ಮುಖಾಂತರ ನಾಡ್ ಕಚೇರಿನಲ್ಲಿ, ತಾಲೂಕು ಆಫೀಸಲ್ಲಿ, ಯುವ ಕಚೇರಿನಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಬಗೆಹರಿಸಬಹುದಾಗಿತ್ತು. ಇವರು ಅದನ್ನ ಜಾತ್ರೆ ತರ ಮಾಡಿಕೊಂಡು ಜನ ಸೇರಿಸಿ ಅದ್ರ ಮುಖಾಂತರ ಇವರೊಂದು ಚುನಾವಣೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಚನ್ನಪಟ್ಟಣ ಜನ ಪ್ರಜ್ಞಾವಂತಿದ್ದಾರೆ, ವಿಚಾರವಂತಿದ್ದಾರೆ, ಇದಕ್ಕೆಲ್ಲ ಬಗ್ಗುದಿಲ್ಲ. ಅವ್ರಿಗೆ ಗೊತ್ತಿದೆ
ಡಿ ಕೆ ಶಿವಕುಮಾರ್ ಅವರ 40 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಚನ್ನಪಟ್ಟಣದಿಂದನೇ ರಾಜಕಾರಣ ಪ್ರಾರಂಭ ಮಾಡಿದ್ರು ಕೂಡ 40 ವರ್ಷದಲ್ಲಿ ಅವರ ಸಾಕ್ಷಿಗುಡ್ಡೆ, ಅವ್ರ ಕೊಡುಗೆ, ಅವರು ಮಾಡಿರ್ತಕ್ಕಂಥ ಸಾಧನೆ ಈ ತಾಲೂಕಿಗೆ ಏನೂ ಇಲ್ಲ. ಈಗ ಯಾರಾದರೂ ಹೊಸದಾಗಿ ಸಾರ್ವಜನಿಕ ಬದುಕಿಗೆ ಬಂದು ಹೇಳ್ತಾನೆ, ಭರವಸೆ ಕೊಡ್ತಾನೆ, ನಾನು ಈ ಕೆಲಸ ಮಾಡ್ತೀನಿ ಆ ಕೆಲಸ ಮಾಡ್ತೀನಿ ಅಂತೇಳಿ. ಅದು ಇವರು 40 ವರ್ಷ ಸವಿಸ್ಬಿಟ್ಟಿದ್ದಾರೆ ರಾಜಕೀಯದಲ್ಲಿ. ಅವರು ಬಹಳಷ್ಟು 40 ವರ್ಷದಲ್ಲಿ ಅಧಿಕಾರದಲ್ಲಿ ಇದ್ದುದೇ ಹೆಚ್ಚು. ಅಧಿಕಾರದಿದ್ದಾಗ ಚನ್ನಪಟ್ಟಣದಲ್ಲಿ ಗುರುತರವಾದಂಥ ಯಾವುದೇ ಕೆಲಸ ಮಾಡದೇ ಇರ್ತಕ್ಕಂಥವ್ರು ಈ ಚುನಾವಣೆ ಬರುತ್ತೆ ಅಂತೇಳಿ ಹೊಸ ಅವತಾರವನ್ನ ತಾಳ್ತಾ ಇದ್ದಾರೆ. ಇದನ್ನ ತಾಲೂಕಿನ ಜನ ನಂಬಾರ್ದು, ನಂಬುದು ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಎಲ್ಲ ವಿಚಾರಗಳನ್ನ ಈ ಒಂದು ಡ್ರಾಮಾವನ್ನ ಕಳೆದ ಒಂದು ತಿಂಗಳಿಂದ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೀನಿ. ಮುಂದೊಂದು ದಿನಗಳಲ್ಲಿ ಅವ್ರು ಏನಾದ್ರು ಬಂದ್ರೆ ನಾವು ಅವ್ರಿಗೆ ಆ ಸಭೆಗೆ ಹೋಗಿ ಪ್ರೋಟೋಕಾಲು ಮತ್ತೆ ಸರ್ಕಾರಿ ಆದೇಶ ನಿಯಮಾವಳಿ ಪ್ರಕಾರ ಸಭೆ ಮಾಡಬೇಕು ಅಂತೇಳಿ ನಮ್ಮ NDA ಪಕ್ಷದ ಕಾರ್ಯಕರ್ತರು ತಾಕೀತು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮುಂದೆ ಈ ತರ ಅನಧಿಕೃತವಾಗಿ ಅನೌಪಚಾರಿಕವಾಗಿ ಅವರೇ ಏನೋ ಇಷ್ಟ ಬಂದಂಗೆ ಮುದ್ರಣ ಮಾಡಿಕೊಂಡು ಆಹ್ವಾನ ಪತ್ರಿಕೆಗಳನ್ನು ಹಂಚೋದು, ಸಭೆ ಮಾಡೋದನ್ನು ನಾವು ವಿರೋಧಿಸ್ತೀವಿ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಏನಾಗಬೇಕು ಕಾನೂನುಬದ್ಧವಾಗಿ ಅದನ್ನು ಮಾಡಬೇಕಾಗ್ತದೆ. ಇದು ಪೂರ್ತಿ ಚುನಾವಣಾ ದೃಷ್ಟಿಕೋನದಿಂದ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಮ್ಮ NDA ಪಕ್ಷದ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಇದನ್ನು ವಿರೋಧ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮುಂದಿನ ಸಭೆಯಲ್ಲಿ ಹೋಗಿ ನೇರವಾಗಿ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ನಾವೀಗ ಕಳೆದ 8 ದಿವಸದಿಂದ ಗಮನಿಸ್ತಾ ಇದ್ದೀವಿ, ಯಾವುದೇ ರೀತಿಯ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಅವರು ಬರೀ ಏನೋ ಹೊಸ ಒಂದು ಸ್ಟೋರಿಯನ್ನ ಹೇಳ್ಕೊಂಡು ಜನಗಳ ಮುಂದೆ ಬರ್ತಾ ಇದ್ದಾರೆ. ಇವತ್ತು ನೀವು ಗಮನಿಸ್ತಾ ಇದ್ದೀರಿ, ಅವರ ಸರ್ಕಾರನೇ ಕುಸಿತಾ ಇದೆ. ಸರ್ಕಾರದಲ್ಲಿ ಬಹಳ ಗೊಂದಲ ಇದೆ. ನಾನು ಮೊದಲೇ ಹೇಳಿದೆ, ಮೊದಲನೇ ದಿವಸದಲ್ಲೇ ಶಿವಕುಮಾರ್ ಅವರೇ ಇಲ್ಲಿ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಮಾಡುವಕ್ಕೆ ನಿಮ್ಮ ಸರ್ಕಾರ ಅಲ್ಲಿ ಇರುತ್ತೋ ಇರಲ್ವೋ? ನಿಮ್ಮ ಸರ್ಕಾರದಲ್ಲಿ ಇವತ್ತು ದಿನ ಬೆಳಿಗ್ಗೆ ಹಗರಣಗಳು, ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, 108 ಹಗರಣಗಳು ಇವತ್ತು ಬಯಲಿಗೆ ಬರ್ತಾನೆ ಇದ್ದಾವೆ. ಎಲ್ಲರೂ ತಪ್ಪೊಪ್ಕೋತಾ ಇದ್ದಾರೆ. ಇವತ್ತು ಕೇವಲ 1 ವರ್ಷದಲ್ಲಿ ಈ ಸರ್ಕಾರ ಜನವಿರೋಧಿ ಸರ್ಕಾರ ಆಗಿದೆ. ಇದನ್ನೆಲ್ಲ ಮನಸ್ಸನ್ನ ಇಟ್ಕೊಂಡು ನೋಡಿದಾಗ ನಾವು ಇವತ್ತು ನಮ್ಮ ತಾಲೂಕಿನ ಜನ ಕಾಂಗ್ರೆಸ್ ಬೆಂಬಲಕ್ಕೆ ನಿಲ್ಲೋದಿಲ್ಲ, ಕಾಂಗ್ರೆಸ್ ಪರವಾಗಿಲ್ಲ. ನೀರಸವಾದಂಥ ಪ್ರತಿಕ್ರಿಯೆ ಶಿವಕುಮಾರ್ಗೆ ಇವತ್ತು ದೊರೆತಿರೋದ್ರಿಂದ ಅವರಿಗೆ ವಿಚಲಿತರಾಗಿದ್ದಾರೆ. ಬಹುಶಃ ಮುಂದೆ ಯಾವ ರೀತಿ ಅವರು ಆಲೋಚನೆ ಮಾಡ್ತಾರೆ ಚನ್ನಪಟ್ಟಣದ ಬಗ್ಗೆ ಅಂತೇಳಿ ನಾವು ಕಾದ್ ನೋಡ್ತೀವಿ. ಅಯ್ಯದ ನಂಬಸ್ಗಳನ್ನ ಇಲ್ಲ, ನಮ್ಮವೆಲ್ಲ ಗೊಂದ್ ಕಿತ್ಕೊಂಡು ವಾಪಸ್ ಬಂದ್ಬಿಡ್ತಾವೆ ಬೇಕೊಂಡು, ನಮ್ಮ ಯಾವಲ್ಲಿ ಇರುವುದಿಲ್ಲ. ಈಗ ಇವತ್ತು ಈಗ ಆ ಸರ್ಕಾರದ ಪರಿಸ್ಥಿತಿ ನಾನು ಮೊದಲನೇ ದಿವಸನೇ ಹೇಳಿದ್ದೀನಿ. ನೋಡಿ, ಡಿ ಕೆ ಶಿವಕುಮಾರ್ ಅವರೇ, ಮೊದಲು ನಿಮ್ಮ ಸ್ಥಾನ ಭದ್ರ ಮಾಡ್ಕೊಳ್ಳಿ, ಉಪಚುನಾವಣೆ ಕನ್ಸ್ಬಿಡಿ. ರಾಂಗ್ ಪ್ಲೇಸಿಗೆ ಬಂದು ಕೈ ಹಾಕ್ತಾ ಇದ್ದೀರಿ, ಇಲ್ಲಿಂದ ನಿಮ್ಗೆ ತೊಂದರೆ ಆಗೋಗುತ್ತೆ ಅಂತ ನಾನು ಅವ್ರಿಗೆ ಸೂಕ್ಷ್ಮವಾಗಿ ಬಹಿರಂಗವಾಗಿ ಹೇಳಿದ್ದೀನಿ. ಇವತ್ತು ಸರ್ಕಾರದ ಪರಿಸ್ಥಿತಿ ಉಪಚುನಾವಣೆ ಬರುವಕ್ಕೆ ಅದೇ ಸ್ಥಾನಕ್ಕೆ ಬರಬೇಕು. ಇವ್ರ ಅಧಿಕಾರ ಕೇಳಕ್ಕೆ ಅವ್ರು ಹೊರಟಿದ್ದಾರೆ. ಇವ್ರಿಗೆ ಯಾಕೆ 2 ಪೋಸ್ಟ್ ಅಂತ 2 ಪೋರ್ಟ್ಫೋಲಿಯೋ ಯಾಕೆ ಇವ್ರಿಗೆ? ಯಾವುದು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ನೀರಾವರಿ ಇಲಾಖೆನಲ್ಲಿ ಇವತ್ತು ಜಲಸಂಪನ್ಮೂಲ ಇಲಾಖೆ ಸತ್ತೋಗಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅದಕ್ಕೆ ಗಮನ ಕೊಡೋಕೆ ಆಗ್ತಾ ಇಲ್ಲ. ಸಾರ್ವಜನಿಕರು ಅದರಿಂದ ತುಂಬಾ ತೊಂದರೆಗೊಳಗಾಗವ್ರೆ. ನೀರಾವರಿ ಯೋಜನೆಗಳು ಕುಂಠಿತ ಆಗವೆ, ಯಾಕೆ ಸರ್ಕಾರದಲ್ಲಿ ಹಣ ಇಲ್ಲ. ಅದೊಂದು. ಅವರು ಬೆಂಗಳೂರು ತಗೊಂಡ್ರು. ಬೆಂಗಳೂರಿನ ಏನಂತ ಅಂದ್ರು, ಯಾವ ಬೆಂಗಳೂರು ಮಾಡ್ತೀನಿ ಅಂದ್ರು? ಬ್ರ್ಯಾಂಡ್ ಬೆಂಗಳೂರು. ಏನಾಗಿದೆ ಈಗ ಬ್ರ್ಯಾಂಡ್ ಬೆಂಗಳೂರು ಕತೆ ಏನಾಗಿದೆ? ಹಂಗಾಗಿ ಆಮೇಲೆ ಈಗ ಅಲ್ಲೇ ಚುನಾವಣೆಗಳು ಮಾಡ್ತೀವಿ ಅಂತ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ ಏನೋ ಮಾಡ್ತೀವಿ ಅಂತ ಹೇಳ್ತಾರೆ. ಕಾರ್ಪೊರೇಷನ್ ಚುನಾವಣೆ ಮಾಡ್ಲಿ, ರಾಜ್ಯಾಧ್ಯಕ್ಷರು ಇಷ್ಟೆಲ್ಲ ದೊಡ್ಡ ಜವಾಬ್ದಾರಿ ಇದೆ, ಕಡಿಮೆ ಮಾಡಿ ಅಂತ ಅವ್ರ ಪಕ್ಷದವರೇ ಕೂಗಾಡ್ತಾವ್ರಲ್ಲ. ಗೊತ್ತಿಲ್ಲ, ಕುಮಾರಸ್ವಾಮಿ ಅವ್ರನ್ನ ಕೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಜಾಸ್ತಿ ಮಾಹಿತಿ ಇರ್ತದೆ. ಅವರು ಎಲ್ಲ ಅವ್ರಿಗೆ ಹೆಚ್ಚಿನ ಸಂಪರ್ಕ ಇದೆ. ಮಂಡ್ಯದಲ್ಲಿ ಇವಾಗ ಇದ್ದಾರೆ, ಯಾಕೆ ತಿಳ್ಕೊಂಡಿರ್ತಾರೆ ಮೈಸೂರು ಬಗ್ಗೆ, ಅವ್ರಿಗೆ ಗೊತ್ತಿರ್ತದೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಲ್ಲಿ ಅವರಿಬ್ಬರಲ್ಲಿ ಇಂಟರ್ನಲ್ ಫೈಟ್ ಇರೋದಂತೂ ಗ್ಯಾರಂಟಿ.